ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ವಿಷನ್ ದಾವಣಗೆರೆಯಿಂದ. ಇವತ್ತು ನಾವು ದಾವಣಗೆರೆ ಲೋಕಸಭಾ ಚುನಾವಣೆ ಕುರಿತು ಕೆಲವೊಂದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮುಸ್ಲಿಂ ಮುಖಂಡರ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ನಗರ ಭಾಗದ ಮುಸ್ಲಿಂ ಮುಖಂಡರ ಕೆಲವೊಬ್ಬರ ಅಭಿಪ್ರಾಯವನ್ನು ನಾವು ಕೇಳ್ತಾ ಇದ್ದೀವಿ. ತಾವು ಈ ನೋಡ್ತಾ ಇರಬಹುದು, ಇವತ್ತು ಇಂಥ ಒಂದು ವಿಶಾಲವಾದಂತಹ ಜಾಗದಲ್ಲಿ ಎಲ್ಲರೂ ಬಂದಿದ್ದಾರೆ. ಈ ದಾವಣಗೆರೆ ಲೋಕಸಭಾ ಕ್ಷೇತ್ರ ಸತತವಾಗಿ ಕಮಲಪಾಳ್ಯದ ಒಂದು ಶಕ್ತಿ ಕೇಂದ್ರವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಶಕ್ತಿ ಕೋಟೆಯನ್ನು ಹೊಡೆದಿ ಗೆದ್ದು ಬರಲು ಮಂಜಪ್ಪ ಅಂತ ಸಾಮಾನ್ಯ ವ್ಯಕ್ತಿಗೆ ಈ ಒಂದು ಚುನಾವಣಾ ಕಣದಲ್ಲಿ ಕಾಂಗ್ರೆಸ್ ಪಕ್ಷ ತಮ್ಮ ಅಭ್ಯರ್ಥಿಯನ್ನು ಮಾಡಿದೆ. ಇದನ್ನು ಕುರಿತು ಇವರ ಅಭಿಪ್ರಾಯವನ್ನು ನಾವು ತಿಳ್ಕೊಳ್ಳೋಣ. ಸರ್ ನಮಸ್ತೆ, ತಮ್ಮ ಹೆಸರು? ಹೌದಾ ಸರ್, ತಮ್ಮದೂರು? ಹೌದಾ ಸರ್, ಈ ಸತಿ ಯಾರಿಗೆ ಕೆಲಸ ಮಾಡ್ಬೇಕಂತ ಇದ್ದೀರಾ? ನಾವು ಕಾಂಗ್ರೆಸ್. ಯಾಕೆ ಸರ್, ಏನು ಕಾಂಗ್ರೆಸ್ನವ್ರು ಏನಾರ ಕೆಲಸ ಮಾಡಿಸಿದಾರ? ಹ್ಞೂ, ಕೆಲಸ ಮಾಡಿಸಿದ್ದಾರೆ. ಈಗ ಮೂರ್ನಾಲ್ಕು ಸತಿ ಗೆದ್ದಿದಾರಲ್ಲ, ಬಿಜೆಪಿ ಅವ್ರು ಯಾಕೆ ಬೇಡ ಅಂತ ಇದ್ದೀರಾ? ಅವ್ರದ್ದು ಮತ ಎಲ್ಲ ಹಳೇದಾದ್ರೆ ಅದಕ್ಕೆ ಕಾಂಗ್ರೆಸ್ ಮಾಡ್ಬೇಕು. ಏನಾರ ಬಿಜೆಪಿ ಅವ್ರ ಕಡೆಯಿಂದ ಕೆಲಸ ಆಗಿದಾವ? ಇಲ್ಲ, ಏನು ಕಾಂಗ್ರೆಸ್ಸಿಗೆ ಕೆಲಸ ಮಾಡ್ತೀರಾ? ಈಗಾಗಲೇ ಕಾಂಗ್ರೆಸ್ಸಿಗೆ ಕೆಲಸ ಮಾಡ್ತೀವಿ ಅನ್ನೋ ಮುಖಾಂತರ ಒಂದು ಸಂದೇಶವನ್ನ ರವಾನಿಸಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ನಾವು ಬೆಂಬಲಿಸ್ತೀವಿ ಅಂತ ಹೇಳಿ. ನಮ್ಮ ಜೊತೆಗೆ ದಾವಣಗೆರೆಯ ಸ್ಥಳೀಯ ಮುಖಂಡರಾದ ಹಬೀಬುಲ್ಲಾ ಬೇಗ್ ಇದ್ದಾರೆ. ಹಬೀಬ್ ಇದ್ದಾರೆ. ಸರ್, ತಮ್ಮ ಹೆಸರು? ಸರ್, ಏನು ಹಬೀಬ್ ಅಂತ. ನಾವು ಗಾಲಿನಗರ ದಾವಣಗೆರೆ ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಆಗಿದ್ದೀನಿ. ಹೊನ್ನಳ್ಳಿ ಮಂಜಪ್ಪ ಅವರ ಟೀಮ್ನಲ್ಲಿ ಇದ್ದೀನಿ. ಈ ಸತಿ ಕಾಂಗ್ರೆಸ್ ಭಾಳ ಇದರಲ್ಲಿ ಮಾಡ್ತಾ ಇದ್ದೀವಿ, ಭಾಳ ಕಷ್ಟಪಟ್ಟು ಮಾಡ್ತಾ ಇದ್ದೀವಿ. ಎಲ್ಲ ಜಾತಿ ಜನಾಂಗದ ಸೇರ್ಕೊಂಡು ಅಲ್ಲ, ಪ್ರತಿ ಸತಿನೂ ನೀವು ಕಾಂಗ್ರೆಸ್ಸಿಗೆ ಮಾಡೋದು ಕಾಂಗ್ರೆಸ್ ಕಾರ್ಯಕರ್ತರಾಗಿ ಈ ಸತಿ ಅವ್ರು ಯಾಕೆ ಗೆಲ್ತಾರೆ ಅಂತ ಪ್ರಶ್ನೆ. ಬಿಜೆಪಿ ಅವ್ರು ಮಾಡಿರ್ತಕ್ಕಂಥ ವೈಫಲ್ಯಗಳು ಏನಾದ್ರು ಇದಾವೆ ಹೇಳ್ಕೊಳಕ್ಕೆ? ಮತ್ತ ಇಲ್ಲ ಸರ್, ಪದೇ ಪದೇ ಈಗ 2 ಸತಿ ಅವ್ರು ಗೆದ್ದಿದ್ದಾರೆ. ಈ ಸತಿ ಅವ್ರು ಗೆಲ್ಸ್ಬೇಕಂತ ಹೊನ್ನಳ್ಳಿ ಮಂಜಪ್ಪ ಈಗ ಒಂದು ಸಣ್ಣ ಇದರಲ್ಲಿ ಇದ್ದಾರೆ. ಅವರು ರಾಜಕೀಯ ಇದರಲ್ಲಿ ಅಂದ್ರೆ ಈಗ ಅವರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ರು. ಈ ಸತಿ MP ಅವರಿಗೆ ಮಾಡೋಣ, ಬೇರೆಯವರಿಗೆ ಅವಕಾಶ ಮಾಡ್ಕೊಳ್ಳೋಣ ಅಂತ ನಮ್ಮ ಎಸ್ ಮಲ್ಲಿಕಾರ್ಜುನ ಅವರು, ಶಾಮನೂರು ಶಿವಶಂಕರಪ್ಪ ಅವರು ಅವ್ರಿಗೆ ಆಸ್ಕೊಂಡಿದ್ದಾರೆ. ಅವ್ರ ಕಡೆಯಿಂದ ನಾವೆಲ್ಲ ಸಪೋರ್ಟ್ ಮಾಡಿ ಗೆಲ್ಸ್ಬೇಕಂತ ನಾವು ತೀರ್ಮಾನ ಮಾಡ್ತೀವಿ ಎಲ್ಲ ಸಂಬಂಧ. ಸರ್, ತಮ್ಮ ಹೆಸರು? ಸೈಯದ್ ರಿಯಾಜ್ ಅಂತ. ನಾನು ಮುಸ್ಲಿಂ ಸಮಾಜದ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತೀನಿ. ಯಾಕೆ ಈ ಸತಿ ಬಿಜೆಪಿ ಬೇಡ ಅಂತ ಇದ್ದೀರಾ? ಸರ್, ನಾವು ಬಿಜೆಪಿ ಬೇಡ ಅಂತ ಹೇಳ್ತಿಲ್ಲ. ಸಂವಿಧಾನ ರಕ್ಷಣೆಗೋಸ್ಕರ ಮತ್ತು ನಮ್ಮ ಭಾರತ ದೇಶದ ಅಳಿವು ಉಳಿವಿನ ಪ್ರಶ್ನೆಗೋಸ್ಕರ ಈ ಸಲ ನಾವು ರಾಹುಲ್ ಗಾಂಧಿಯವರ ನಾಯಕತ್ವವನ್ನು ಮತ್ತು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರ ನಾಯಕತ್ವವನ್ನು ಒಪ್ಪಿ ಅವರ ಒಂದು ಹಿಂದುಳಿದ ವರ್ಗದ ಏಳಿಗೆಗೋಸ್ಕರ ದುಡಿತಿರುವ ನಾಯಕರಿಗೋಸ್ಕರ ಮತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ಮಂಜಪ್ಪನವರಿಗೆ ಈ MP ಕ್ಯಾಂಡಿಡೇಟ್ ಮಾಡಿ ನಮ್ಮ SS ಮಲ್ಲಿಕಾರ್ಜುನ ಸರ್ ಅವರು ಎಲ್ಲರೂ ಸೇರಿ ಒಂದು ಒಗ್ಗೂಟಾಗಿ ಮಾಡಿ ಈ ಒಂದು ಕೆಳಮಟ್ಟದ ಕಾರ್ಯಕರ್ತರಿಗೆ ಒಬ್ಬ MP ಕ್ಯಾಂಡಿಡೇಟ್ ಮಾಡಿದ್ರಿಂದ ನಾವೆಲ್ಲ ಸೇರಿ ಹಿಂದುಳಿದ ವರ್ಗದವರು, SC ST ಜನಾಂಗದವರು, ಪ್ರತಿಯೊಬ್ಬ ಬ್ಯಾಕ್ವರ್ಡ್ ಕ್ಲಾಸ್ನವರು ಮತ್ತು ಎಲ್ಲಾ ಜನಾಂಗದವರು ಸೇರಿ ನಮ್ಮ ಭಾರತ ದೇಶದ ಸಂವಿಧಾನ ಉಳಿಸಲು ಹಾಗೂ ಬಾಬಾ ಸಾಹೇಬ್ ಅವರ ಅಂಬೇಡ್ಕರ್ ಅವರ ಸಂವಿಧಾನ ಬರೆದಂತ ಅಂಬೇಡ್ಕರ್ ಸಾಹೇಬ್ರವರ ಸಂವಿಧಾನದ ಪ್ರಕಾರ ಉಳಿಸಲು ಅವರಿಗೆ ನಾವು ವೋಟ್ ಹಾಕಿ ಗೆಲ್ಲಿಸಿ ನಮ್ಮ ಭಾರತದ ಇದಕ್ಕೆ ಶ್ರಮಿಸಬೇಕಂತ ನನ್ನ ಕಳಕಳಿ ಮನವಿ. ಒಟ್ಟಾರೆ ಭಾರತ ದೇಶದ ಸಂವಿಧಾನ ಉಳಿಬೇಕು, ಈ ರಾಷ್ಟ್ರ ಉಳಿವಿನ ಹೋರಾಟಕ್ಕೆ ನಾವು ಕೈ ಜೋಡಿಸಬೇಕು ಅಂತ ಹೇಳಿ ಸ್ಥಳೀಯರು ಹೇಳ್ತಾ ಇದ್ದಾರೆ. 22 ವರ್ಷಗಳ ನಂತರ ಒಬ್ಬ ಹಿಂದುಳಿದ ಸಮಾಜದವ್ರಿಗೆ, ಕುರುಬ ಜನಾಂಗದವ್ರಿಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಟ್ಟಿದ್ದಾರೆ. ಅದನ್ನು ಕೂಡ ಈ ಜಿಲ್ಲೆಗೆ ಹೊರತಾಗಬಹುದು ಅಂತ ತಮ್ಮ ಅಭಿಪ್ರಾಯಗಳನ್ನ ಹೇಳ್ತಾ ಇದ್ದಾರೆ. 22 ವರ್ಷಗಳ ನಂತರ ಅಹಿಂದ ವರ್ಗದವರಿಗೆ ಒಂದು ಆಕ್ರೋಶದ ಅಲೆಯನ್ನ ಈ ಕ್ಷೇತ್ರದಲ್ಲಿ ಕಾಣ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ನಮ್ಮ ಅಹಿಂದ ವ್ಯಕ್ತಿಯನ್ನ ವೋಟ್ ಹಾಕಬೇಕು, ನಾವು ಗೆಲ್ಲಿಸ್ಕೋಬೇಕು ಅನ್ನೋ ಮನಸ್ಥಿತಿಯಲ್ಲಿ ಜನರ ಒಂದು ಭಾವನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್, ತಮ್ಮ ಹೆಸರು? ಹುಸೇನ್ ಅಂತೇಳಿ. ಸರಿ, ಯಾರಿಗೆ ಕೆಲಸ ಮಾಡಬೇಕಂತ ಇದ್ದೀರಾ? ಕಾಂಗ್ರೆಸ್ಗೆ. ಯಾವ ಕಾರಣಕ್ಕೆ? ಬಿಜೆಪಿಯವರು ಪೂರ್ತಿ ದೇಶ ಹಾಳು ಮಾಡ್ತಿದ್ದಾರೆ. ಎಲ್ಲ ಕೊಳೆ ಹೊಡೆದು ಗುಜರಾತ್ನಿರಂತ 24,000 ಜನಕ್ಕೆ ಇರುತ್ತಲ್ಲ ಔಟ್ ಆಫ್ ಕಂಟ್ರಿಯಲ್ಲಿ ದುಡ್ಡುಗಳು ಮಾಡಿ ಅವರು ದೊಡ್ಡದೊಂದು ಹಗರಣನೇ ಮಾಡಿದ್ದಾರೆ. ಇನ್ನೊಂದು ಸ್ವಲ್ಪ ಬಂದ್ಬಿಟ್ರೆ ಅಂದ್ರೆ ಎಲ್ಲರೂ ಸೇರಿ ದೇಶನೇ ಮಾಡಿಬಿಡ್ತಾರೆ ಅವರು. ಅದಕ್ಕೋಸ್ಕರ ಎಲ್ಲಾ ಜಾತಿ ಧರ್ಮದವರಿಗೆ ನಾನು ಬೇಡ್ಕೊಳ್ಳೋದಂದ್ರೆ ಕಾಂಗ್ರೆಸ್ ವೋಟ್ ಮಾಡ್ರಿ, ರಾಹುಲ್ ಗಾಂಧಿ ಅವರಿಗೆ ಗೆಲ್ಲಿಸ್ರಿ. ನಮ್ಮ ದೇಶ ಉಳಿತೈತಿ, ಸಂವಿಧಾನ ಉಳಿತೈತಿ. ಈ ಏನಂತ ಹೇಳಿದ್ರೆ ಅಲ್ಪಸಂಖ್ಯಾತರು
ಸಿಖ್ರಾಗಿರ್ಬೋದು, ಹಿಂದುಳಿದರಾಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಇವ್ರ ಕೈಯಲ್ಲಿ ಯಾರು ನೆಕ್ಸ್ಟ್ ಈ ಸಲ ಬಂದ್ರೆ ಟೋಟಲಿ ಬರ್ನ್ ಮಾಡ್ಬಿಡ್ತಾರೆ ಎಲ್ಲರಿಗೂ ಇವ್ರು. ಹಂಗಾಗಿ ಎಲ್ಲರೂ ಇದೆಲ್ಲ ಕಾಂಗ್ರೆಸ್ ವೋಟ್ ಮಾಡಿ ರಾಹುಲ್ ಗಾಂಧಿಗೆ ಪ್ರಧಾನಮಂತ್ರಿ ಮಾಡ್ರಿ ಅಂತ ಬಿಡಿ. ಒಟ್ಟಾರೆ ಈ ದೇಶದಲ್ಲಿ ರಫೇಲ್ ಡೀಲ್ ಅಂತ ದೊಡ್ಡ ಹಗರಣ ಮಾಡಿರ್ತಕ್ಕಂಥ ಬಿಜೆಪಿ ಪಕ್ಷ ಹಾಗೂ ನೋಟ್ಬಂದಿ ಮಾಡಿರ್ತಕ್ಕಂಥ ನೋಟ್ಬಂದಿಯಲ್ಲಿ ಅನೇಕ ಶ್ರೀಮಂತರಿಗೆ ಸಹಕಾರ ನೀಡಿದಂಥ ಬಿಜೆಪಿ ಪಕ್ಷ ಹಾಗೂ ಈ ರಾಷ್ಟ್ರದಲ್ಲಿ ಅನೇಕ ಕೆಲಸಗಳನ್ನ, ಈ ರಾಷ್ಟ್ರಕ್ಕೆ ಬೇಕಾಗಿರುವಂತ ಕೆಲಸಗಳನ್ನ ಬಿಜೆಪಿದವರು ಮಾಡಿದ್ದಾರೆ ಅಂತ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮೋದಿ ಅವರು ಬೇಡ ಅಂತಾನು ಕೂಡ ಹೇಳ್ತಾ ಇದ್ದಾರೆ. ಸರ್, ತಮ್ಮ ಹೆಸರು? GS ಮಸೂದ್ ಅಹಮದ್ ಅಂತೇಳಿ. ಯಾರಿಗೆ ಕೆಲಸ ಮಾಡಬೇಕಂತ ಇದ್ದೀರಾ? ಮೊದಲನೇದಾಗಿ ನಾನು ಒಂದು ಸಂಸ್ಕೃತದ ಒಂದು ಶ್ಲೋಕ ಹೇಳಬೇಕಂತ ಇಚ್ಛೆ ಬಯಸಿದ್ದೀನಿ. ದಂಡಸೇಯ ಭಯಾತಿತ್ವಂತಿ ಜನತಾವಹ, ದಂಡಸೇಯ ಭಯಾತಿತ್ವಂತಿ ಜನತಾವಹ ಗಹಾದಿಯದಿಯರು ದಂಡೋನು ರಕ್ಷೇತ್. ಇದರ ಮೂಲ ಉದ್ದೇಶ ಏನಂತ ಹೇಳಿದ್ರೆ, ಈಗ ಸಮಾಜದಲ್ಲಿ ಆಗ್ತಾ ಇದೆ, ಇಂಥ ಸನ್ನಿವೇಶದಲ್ಲಿ ನಮ್ಮ ಹಿಂದುಳಿದ ವರ್ಗದವರಿಗೆ ಬಹಳ ಅನ್ಯಾಯಗಳಾಗ್ತಾ ಇದ್ದಾವೆ. ತಾವೆಲ್ಲ ನೋಡ್ತಾ ಇದ್ದೀರಾ. ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಯಾವ ರೀತಿ ಬಿಜೆಪಿಯವರು ಕೊಳ್ಳೆಹೊಡೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಜನ ವಿರೋಧಿ ಕಾರ್ಯಕ್ರಮವನ್ನು ತಂದು ಜನರಲ್ಲಿ ಕೋಮುಗಲಭೆ ಹುಟ್ಟಿಸುವಂತಹ ಕಾರ್ಯಕ್ರಮ ನಡೀತಾ ಇದೆ. ಇಂತಹ ಸನ್ನಿವೇಶದಲ್ಲಿ ನಾವು ಕಾಂಗ್ರೆಸ್ಸಿಗರು, ಮೂಲ ಕಾಂಗ್ರೆಸ್ಸಿಗರು ಆಗಿರುವಂತಹ ಸಿಚುವೇಶನ್ನಲ್ಲಿ ನಾವು ಮನ್ ಕಿ ಬಾತ್ ಹೇಳೋದಿಲ್ಲ, ಕಾಮ್ ಕಿ ಬಾತ್ ಹೇಳ್ತೀವಿ ಅಂತ ಏನು ನಮ್ಮ ರಾಹುಲ್ ಗಾಂಧಿ ನಾಯಕರು ಹೇಳಿದ್ದಾರೆ. ಆ ಕಾಮ್ ಕಿ ಬಾತನ್ನು ಮಾತ್ರ ಮಾತಾಡ್ತೀವಿ. ಯಾಕಂತ ಹೇಳಿದ್ರೆ, ಸಂವಿಧಾನ ಶಿಲ್ಪಿ ಆಗಿರುವಂತಹ BR ಅಂಬೇಡ್ಕರ್ ಅವರು ಬರೆದಿರುವಂತಹ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸ್ತಿದ್ದಾರೆ, ಬಿಜೆಪಿಗೆ ಯಾಕೆ ವಿರೋಧಿಸ್ತೀರಾ? ಬಿಜೆಪಿ ಅವರು ಜನ ವಿರೋಧಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಸಂವಿಧಾನ ವಿರೋಧಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. 4-5 ವರ್ಷಗಳ ಹಿಂದೆ ಯಾವ ರೀತಿ ಅವರು ಆತ್ಮವಿಶ್ವಾಸದಿಂದ ಏನು ಉತ್ತರ ಕೊಟ್ಟಿದ್ರು ಪ್ರಧಾನಮಂತ್ರಿಗಳು, ಯಾವುದೇ ತರಹದ ಒಂದು ಆಶ್ವಾಸಗಳನ್ನು ಪೂರ್ಣ ಮಾಡಿಲ್ಲ. ಇಂತಹ ಸನ್ನಿವೇಶದಲ್ಲಿ ಬಿಜೆಪಿ ವಿರೋಧಿ ಕೆಲಸ ಮಾಡಲೇಬೇಕಾಗುತ್ತದೆ. ಯಾಕಂತ ಹೇಳಿದ್ರೆ, ಅವರು ಮೊಟ್ಟ ಮೊದಲನೇದಾಗಿ ಅವರು ಸಂವಿಧಾನದ ವಿರೋಧಿಗಳಂತ ಹೇಳಿ ಒಂದೇ ಮಾತಲ್ಲಿ ಹೇಳ್ತಾ ಇದ್ದೀನಿ. ಬಿಜೆಪಿಯವರು ರಾಷ್ಟ್ರ ವಿರೋಧಿ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ. ಆಮೇಲೆ ದಾವಣಗೆರೆ ಜಿಲ್ಲೆಯಲ್ಲಿ ಅಹಿಂದ ವರ್ಗದ ಒಂದು ನಾಯಕತ್ವವನ್ನು ಒಪ್ಪಿ ನಮ್ಮ ನಾಯಕರಾಗಿರುವಂತಹ ಸಿದ್ದರಾಮಯ್ಯರವರ ಆಶ್ವಾಸನೆಗಳನ್ನು ನಾವು ನಂಬಿ ಮಂಜಪ್ಪ ಅವರಿಗೆ ನಾವು ಸಂಪೂರ್ಣವಾದ ಬೆಂಬಲ ಇರುತ್ತೆ. ದಾವಣಗೆರೆ ಜಿಲ್ಲೆಯಲ್ಲಿ ತೃತೀಯ ರಂಗದ ಒಂದು ನಾಯಕತ್ವ ಇರುವಂತಹ ಸಿದ್ದರಾಮಯ್ಯರ ಶಿಷ್ಯ ಆಗಿರುವಂತಹ ಕೆ ಮಂಜಪ್ಪರವರು ಈ ಕಣದಲ್ಲಿ ಇಳಿದಿದ್ದಾರೆ. ಕ್ಯಾಂಡಕ್ಕೆ ಕಮ್ಯುನಿಟಿಯಿಂದ ಬಂದಿದ್ದಾರೆ. ನಮ್ಮ ಅಲ್ಪಸಂಖ್ಯಾತರ ಸಂಪೂರ್ಣ ಬೆಂಬಲ ಅವರಿಗಿರುತ್ತೆ. ಅದೇ ರೀತಿ ಬಂಡವಾಳಶಾಹಿ ಹಾಗೂ ಜಾತಿಶಾಹಿ ಆಗಿರುವಂತಹ ಬೇರೆ ಕಮ್ಯುನಿಟಿಯವರಿಂದ ನಾವು ವೋಟನ್ನು ಅಕ್ಸೆಪ್ಟ್ ಮಾಡ್ತಾ ಇದ್ದೀವಿ. ಅವರು ಕೂಡ ಇದು ವೋಟ್ ಕೊಟ್ಬಿಟ್ಟು ನಮ್ಮ ಮಂಜಪ್ಪ ಅವರಿಗೆ ಸಂಪೂರ್ಣ ಬೆಂಬಲದಿಂದ ಅದ್ದೂರಿಯ ಕೆಲಸಗಳನ್ನು ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ತಾ ಇದ್ದೀವಿ. ಒಟ್ಟಾರೆ ಒಬ್ಬ ಶ್ರೀಮಂತನ ವಿರುದ್ಧ ಒಬ್ಬ ಬಡವನ ಹೋರಾಟ ಆಗಿ ಒಂದು ಚುನಾವಣೆ ಪರಿವರ್ತನೆ ಆಗಿದೆ. ಬಿಜೆಪಿಯ ಅನೇಕ ಭ್ರಷ್ಟಾಚಾರ ಆಗಿರ್ಬೋದು, ಅನೇಕ ಕೆಲಸಗಳಿಂದ ಒಟ್ಟಾರೆ ಇಲ್ಲಿ ಇರ್ತಕ್ಕಂಥ ಜನ ಒಬ್ಬ ಒಳ್ಳೆ ವ್ಯಕ್ತಿ ಮಂಜಪ್ಪನವರಿಗೆ ಗೆಲ್ಲಿಸಬೇಕು. ಮಂಜಪ್ಪನವರು ಮುಂದಿನ ದಿನಗಳಲ್ಲಿ ಲೋಕಸಭೆಗೆ ಆಯ್ಕೆ ಆಗಬೇಕು. ಮಂಜಪ್ಪನವರಿಗೆ ದಾವಣಗೆರೆಯಿಂದ ದಿಲ್ಲಿಗೆ ಕಳಿಸಬೇಕು ಅಂತ ನಾವು ಶಪಥವನ್ನ ಹೊಂದಿದ್ದೇವೆ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಆಲ್ರೆಡಿ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಆಡಳಿತ ಪಕ್ಷ, ಲೋಕಸಭೆಗೆ ಬಿಜೆಪಿ ಆಡಳಿತ ಪಕ್ಷವಾಗಿರೋದ್ರಿಂದ ಸಹಜವಾಗಿ ಆಡಳಿತ ವಿರೋಧಿ ಅಲೆ ಕೂಡ ಇಲ್ಲಿ ಇದೆ. ಇದು ಯಾವ ಮಟ್ಟಕ್ಕೆ ಮಂಜಪ್ಪನವರು ವರ್ಕೌಟ್ ಮಾಡ್ತಾರೆ ಹಾಗೂ ಇದಕ್ಕೆ ಮಂಜಪ್ಪನವರ ಗೆಲುವಿಗೆ ಮಾಜಿ ಸಚಿವ ಹಾಗೂ ಮಾಜಿ ಶಾಸಕರಾದಂತಹ ಶಾಮನೂರು ಶಿವಶಂಕರಪ್ಪ ಹಾಗೂ SS ಮಲ್ಲಿಕಾರ್ಜುನ್ ರವರ ಎಷ್ಟು ಸಹಕಾರ ಇದೆ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಸ್ಮಾರ್ಟ್ ವಿಷನ್ ಇಂದ ಟಿ. ಅಸ್ಗರ್, ದಾವಣಗೆರೆ. ನಮಸ್ಕಾರ.